ಅಪರೂಪದ ಹಾಡುಗಾರರಲ್ಲಿ ಅದೇ ರೀತಿಯ ವಿಶಿಷ್ಟವಾದ ಛಾಪನ್ನು ಉಳಿಸ್ಕೊಂಡು ಬಂದಿರೋರು, ತಮ್ಮದೇ ಆದಂಥ ಒಂದು ಸ್ಥಾನಮಾನವನ್ನು, ತಮ್ಮದೇ ಆದಂಥ ಒಂದು ಐಡೆಂಟಿಟಿನ ಉಳಿಸ್ಕೊಂಡು ಬಂದಿರೋರು ಅಂದರೆ ನಮ್ಮ ಹೆಮ್ಮೆಯ ಗಾಯಕಿ ಅರ್ಚನಾ ಉಡುಪ ಅವರು. ಆ ಹಿಂದಿ ಸಿಂಗಿಂಗ್ ರಿಯಾಲಿಟಿ ಶೋನಲ್ಲಿ ಹಾಡೋದಿದೆಯಲ್ಲ, ಅದನ್ನ ಅಂದಾಜ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಮನಮೋಹನ ಬಡೆ ಝೂಟೆ, ಮನಮೋಹನ ಬಡೆ ಝೂಟೆ. ನಮ್ಮ ಕನ್ನಡದ ಕೀರ್ತಿ ಪತಾಕೆಯನ್ನ ರಾಷ್ಟ್ರದಾದ್ಯಂತ ಹಾರಿಸಿರೋದಿದ್ದಲ್ಲ, ಅದೂ ಕೂಡ ಕಡಿಮೆ ಮಾತಲ್ಲ. ಜೋಕೆ ನಾನು ಬಳ್ಳಿಯ ಮಿಂಚು, ಕಣ್ಣು ಕತ್ತಿಯ ಅಂಚು. ಹಿಂದಿ ಸಾರೆಗಮಪ್ಪ ಹೋಗಿ ಹಾಡೋದಿದೆಯಲ್ಲ, ಇಟ್ ನೀಡ್ಸ್ ಅ ಲಾಟ್ ಆಫ್ ಕಾನ್ಫಿಡೆನ್ಸ್. ಆ ಕಾನ್ಫಿಡೆನ್ಸ್ ಎಲ್ಲಿಂದ ಬಂತು ನಿಮಗೆ? ಯಾವತ್ತೂ ನನಗೆ ಅದರಲ್ಲಿ ಭಾಗವಹಿಸಬೇಕು ಅನ್ನೋ ಯೋಚನೆ ಬಂದೇ ಇಲ್ಲ. ಸೇಮ್ ಡೇ 2 ಆಡಿಷನ್ಗೆ ಹೋಗ್ಬಿಟ್ಟು ಬಂದೆ, 2ರಲ್ಲೂ ಸೆಲೆಕ್ಟ್ ಆದೆ. ನನಗೆ ನನ್ನ ಫೀಲ್ಡಲ್ಲೆಲ್ಲ ಇವತ್ತಿಗೂ ಗ್ರಾಮ್ಫೋನ್ ಅಂತಾನೆ ಹೆಸರಿಟ್ಟಿದ್ದಾರೆ. ಇವತ್ತಿಗೂ ಸ್ಟೇಜ್ ಫ್ರೈಟ್ ಇದೆ. ನನಗೆ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋ ಆಲೋಚನೆನೇ ಇರಲಿಲ್ಲ.